ಜಿಲ್ಲೆಗಳಲ್ಲಿ ಮಾತ್ರ ಹಾನಿಯಾಗಿಲ್ಲ ಮಳೆಯಿಂದಾಗಿ ಪಕ್ಕದ ರಾಜ್ಯ ತೆಲಂಗಾಣಕ್ಕೆ ಹೋದ್ರೆ ಅಲ್ಲೂ ಕೂಡ ಈ ಪ್ರವಾಹದಿಂದ ಮಳೆಯಿಂದ ಹಲವು ಅನಾಹುತಗಳು ಸಂಭವಿಸಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಭಾರಿ ಮಳೆಯಿಂದ ಒಡೆದಿದೆ ಕಿರು ಅಣೆಕಟ್ಟೆ. ಪ್ರವಾಹದಲ್ಲಿ ಸಿಲುಕಿದ 28 ಮಂದಿಯ ರಕ್ಷಣೆ ಆಗಿದೆ ಅಂತೆ. ತೆಲಂಗಾಣ ಭದ್ರಾದಿ ಕೋತ್ಗುಡೆಂನಲ್ಲಿ ಅವಘಡ ಸಂಭವಿಸಿದೆ. ಅಶ್ವರಾವ್ಪೇಟ್ ತಾಲೂಕಲ್ಲಿರುವ ಜಲಾಶಯ ಇದು. ಇಲ್ಲೇ ಕಿರು ಅಣೆಕಟ್ಟೆ ಒಡೆದಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿರೋದ್ರಿಂದ ಹಲವರು ಅದರಲ್ಲಿ ಸಿಲುಕಾಕಿಕೊಂಡಿದ್ರು. ತತ್ಕ್ಷಣಕ್ಕೆ ಅವ್ರನ್ನ ರೆಸ್ಕ್ಯೂ ಮಾಡಲಾಗಿದೆ. ಕಾರ್ಯಾಚರಣೆಯ ಮೂಲಕ ಅವ್ರನ್ನ ಸೇಫ್ ಝೋನ್ಗೆ ಕರೆತರಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಲಾಶಯದ ಕ್ರೆಸ್ಟ್ ಗೇಟ್ ತೆರೆದುಕೊಳ್ಳದೆ ಸಮಸ್ಯೆ ಉಂಟಾಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ತೆಲಂಗಾಣದ ಭದ್ರಾದಿ ಕೋತ್ಗುಡೆಂನಲ್ಲಿ ಆಗಿರುವ ಅವಘಡ ಇದು. ಭಾರಿ ಮಳೆಯ ಪರಿಣಾಮ ಕಿರು ಅಣೆಕಟ್ಟೆ ಒಡೆದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. 28 ಜನ ಸಿಲುಕಾಕಿಕೊಂಡಿದ್ರಂತೆ. ಬಟ್ ಅವರನ್ನೆಲ್ಲ ಈಗ ರಕ್ಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಪ್ರವಾಹಕ್ಕೆ ಕಾರಣ ಇಷ್ಟೇ. ಭಾರಿ ಮಳೆಯಿಂದ ಜಲಾಶಯದ ಕ್ರೆಸ್ಟ್ ಗೇಟ್ ಓಪನ್ ಆಗಬೇಕಾಗಿತ್ತು. ಬಟ್ ಅದು ಓಪನ್ ಆಗದೆ ಇರೋ ಕಾರಣದಿಂದ ಸಮಸ್ಯೆ ಉಲ್ಬಣಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಡ್ಯಾಮ್ನ ಮೇಲೆ ನೀರು ಹರಿದು ಬಳಿಕ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. 250 ಮೀಟರ್ ಉದ್ದವಿರುವಂತಹ ಕಿರು ಜಲಾಶಯ ಇದು. ತೆಲಂಗಾಣ ಆಂಧ್ರ ಪ್ರದೇಶದ ಹಲವು ಗ್ರಾಮಗಳಿಗೆ ಈ ನೀರಿನಿಂದ ಹಾನಿ ಉಂಟಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ದೆ, ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ಅಲ್ಲ. ಪಕ್ಕದ ತೆಲಂಗಾಣ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯಾಗಿರುವ ಪರಿಣಾಮ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಈಗ ನೋಡ್ತಾ ಇರುವಂತಹ ದೃಶ್ಯ ತೆಲಂಗಾಣ ಕಿರು ಸೇತುವೆಯ ಅಣೆಕಟ್ಟು ಒಡೆದು ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿರೋದ್ರಿಂದ ಅನೇಕ ಜನ ಜೀವ ಭಯದಲ್ಲಿ ಓಡಾಡ್ತಿದ್ರು. ಬಟ್ 28 ಜನರನ್ನ ಅದೇ ಸ್ಥಳದಿಂದ ರೆಸ್ಕ್ಯೂ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಎಲ್ಲಿ ಎಷ್ಟು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. 3.5 ಕೋಟಿ ಮೌಲ್ಯದ ಹೈಡ್ರೋಪೋನಿಕ್ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ, ಅಂದ್ರೆ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ವಿದೇಶದಿಂದ ಅಕ್ರಮವಾಗಿ ತಂದಿದ್ದ ಗಾಂಜಾ ಜಪ್ತಿಯಾಗಿದೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ರಂತೆ ಆರೋಪಿ. 6E1056 ಇಂಡಿಗೋ ವಿಮಾನದಲ್ಲಿ ಬಂದಿದ್ದ ಆರೋಪಿ. ಗಾಂಜಾ ಸಮೇತ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೆಂಗೆಲ್ಲ ಗಾಂಜಾ ಸಾಗಾಟ ಆಗುತ್ತೆ ನೋಡಿ ರಾಜ್ಯಕ್ಕೆ. 3.5 ಕೋಟಿ ಮೌಲ್ಯದ ಹೈಡ್ರೋಪೋನಿಕ್ ಗಾಂಜಾ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ಪರಿಶೀಲನೆ ಮಾಡಿದಾಗ ಗಾಂಜಾ ಸಾಗಾಟ ಮಾಡ್ತಿದ್ದು ಗೊತ್ತಾಯಿತು. ಅದನ್ನ ಸೀಸ್ ಮಾಡೋ ಮೂಲಕ ಆ ವ್ಯಕ್ತಿಯನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಅಧಿಕಾರಿಗಳೇ ಭರ್ಜರಿ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್, ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಡೀಟೇಲ್ಸ್ ಕೊಡಬಹುದಾ? ಶ್ರುತಿ, ಖಂಡಿತವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಏನು ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಕೋಟಿ ಮೌಲ್ಯದ ಹೈಡ್ರೋಫೋನಿಕ್ ಗಾಂಜಾವನ್ನ ಸೀಸ್ ಮಾಡಿರುವಂತದ್ದು. ಅಂದಾಗೆ ಏನು ಇಂಡಿಗೋ ವಿಮಾನ ನಿಲ್ದಾಣ ಅಂದ್ರೆ ಇಂಡಿಗೋ ವಿಮಾನದಲ್ಲಿ ಬ್ಯಾಂಕಾಕ್ ನಿಂದ ಬಂದಂತಹ ಓರ್ವ ಪ್ರಯಾಣಿಕ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ತಲುಪ್ತಾನೆ. ಈ ವೇಳೆಯಲ್ಲಿ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಈತನ ಮೇಲೆ ಅನುಮಾನ ಬಂದು ಆ ಲಗೇಜ್ ಅನ್ನ ತೀವ್ರ ರೀತಿಯಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಮಾಡಂತ ಸಂದರ್ಭದಲ್ಲಿ ಸುಮಾರು 3.5 kg ಹೈಡ್ರೋಪೋನಿಕ್ ಗಾಂಜಾ ಆತರ ಬ್ಯಾಗ್ ನಲ್ಲಿ ಇರ್ತಕ್ಕಂಥದ್ದು ಪತ್ತೆಯಾಗಿದೆ. ಇದರ ಮೌಲ್ಯ ಬರೋಬ್ಬರಿ 3 ಕೋಟಿಗೂ ಹೆಚ್ಚು ಇರುವಂತದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ಹೈಡ್ರೋಪೋನಿಕ್ ಗಾಂಜಾ ಅಂತಕ್ಕಂಥದ್ದು ವಿದೇಶಗಳಲ್ಲಿರ್ತಕ್ಕಂಥ ಎಸಿಯಲ್ಲಿ ಈ ಒಂದು ಗಾಂಜಾವನ್ನ ಬೆಳೀತಾರೆ. ಇದು ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ಗಾಂಜಾ ಕೂಡ ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆನೂ ಕೂಡ ಈ ಒಂದು ಗಾಂಜಾ ಈ ರಾಜ್ಯಕ್ಕೆ ಬಂದಿತ್ತ ಅಂತ ಹೇಳಿ ಎಲ್ಲಾ ರೀತಿಯ ಪರಿಶೀಲನೆಯನ್ನ ನಡೆಸಿ ಈಗ ಈ ಓರ್ವ ಪ್ರಯಾಣಿಕರನ್ನ ವಶಪಡಿಸಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು ಇದರ ಸಂಪೂರ್ಣವಾದ ಮಾಹಿತಿಯನ್ನ ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರು, ಎಲ್ಲಿಗೆ ನೀವು ತಲುಪಿಸಲಾಗ್ತಾ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಕೂಡ ಈಗ ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಮಾಡ್ತಾ ಇರುವಂತದ್ದು. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕ್ರಮದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿದ್ರು. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸಚಿವರ ಪಾತ್ರ ಇಲ್ಲ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಕ್ರಮ ನಡೆದಿದ್ದು ನಿಜ, ಈ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಬಟ್ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿರುವ ವಿಚಾರಗಳೇ ಈಗ ವಿಪಕ್ಷ ನಾಯಕರಿಗೆ ಅಸ್ತ್ರ. ಮುಖ್ಯಮಂತ್ರಿ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ.
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ಸಿದ್ದರಾಮಯ್ಯ ಹಗರಣಕ್ಕೆ ಕ್ಲೀನ್ ಚೀಟ್ ನೀಡಿದ್ದಾರೆ ಅನ್ನುವಂಥ ವಿಚಾರ, ನಮ್ಮ ಶಾಸಕರು ಮಂತ್ರಿಗಳ ಪಾತ್ರ ಇಲ್ಲ ಅಂತ ಅವರೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಕ್ರಮ ನಡೆದಿರೋ ಹೌದು, ಆದರೆ ನಮ್ಮ ಶಾಸಕರ ಸಚಿವರ ಪಾತ್ರ ಅದರಲ್ಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇವತ್ತು ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ, ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ, ಎಲ್ಲ ಅಧಿಕಾರಿಗಳೇ ಮಾಡಿರೋವಂಥದ್ದು. ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ. ಅಂದ್ರೆ ನಾವು ನಿಲುವಳಿ ತಂದಿರೋಂಥದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಈಗಾಗಲೇ ಒಬ್ರು ಜೈಲಲ್ಲಿ ಇದ್ದಾರೆ, ಇನ್ನೊಬ್ರು ಜೈಲಿಗೆ ಹೋಗೋ ಸ್ಟೇಜ್ ಅಲ್ಲಿ ಇದ್ದಾರೆ. ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕ್ಬಾರದು ಅನ್ನೋದು. ಆದ್ರೆ ನಿನ್ನೆ ಕಾಂಗ್ರೆಸ್ ಅವ್ರು ಮಾಡದಂತದ್ದು ಎಲ್ಲನೂ ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ, ಅದಕ್ಕೆ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಾನು ಫ್ಲೋರಲ್ಲೇ ಹೇಳ್ತಾ ಇದ್ದೀನಿ, ನಾಗೇಂದ್ರ ಆಗ್ಲಿ ದಗ್ಗಲ್ಲಾಗ್ಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತ ಹೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ, ಎಲ್ಲ ಅಧಿಕಾರಿಗಳು ಗೌರವಾನ್ವಿತ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಬಟ್ ಬಹುದಿನಗಳಿಂದಲೂ ಕೂಡ ಜೈಲು ಊಟ ಬೇಡ, ಮನೆ ಊಟ ಬೇಕು ಅಂತ ಗೋಗರಿತಾ ಇದ್ರು ನಟ ದರ್ಶನ್. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮನೆ ಊಟಕ್ಕಾಗಿ. ಬಟ್ ಅದಕ್ಕೂ ಮುನ್ನವೇ ಜೈಲಲ್ಲಿ ನಟ ದರ್ಶನ್ಗೆ VIP ಟ್ರೀಟ್ಮೆಂಟಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜೈಲಲ್ಲಿ ನಟ ದರ್ಶನ್ಗೆ ವಿಶೇಷ ಆತಿಥ್ಯ ನೀಡಲಾಗ್ತಾ ಇದೆಯಂತೆ. ಕದ್ದು ಮುಚ್ಚಿ ಹೊರಗಿನಿಂದ ಊಟ ಪೂರೈಸಲಾಗ್ತಾ ಇದೆ ನಟ ದರ್ಶನ್ಗೆ. ಸಾಮಾನ್ಯ ಕೈದಿಗಳ ಊಟ ದರ್ಶನ್ಗೆ ಹೋಗ್ತಾ ಇಲ್ಲ, ಬದಲಾಗಿ VIP ಟ್ರೀಟ್ಮೆಂಟ್. ನಿತ್ಯವೂ ದರ್ಶನ್ಗೆ ಸಿಬ್ಬಂದಿಯಿಂದ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟ ದರ್ಶನ್ ಅವ್ರಿಗೆ ಜೈಲು ಊಟ ಬೇಡ, ಮನೆ ಊಟ ಬೇಕು ಅಂತ ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಬಟ್ ಅಲ್ಲಿಂದ ಆದೇಶ ಬರೋಕ್ಕೂ ಮುನ್ನವೇ ಅವ್ರಿಗೆ ವಿಶೇಷ ಆತಿಥ್ಯ, ಬೇರೆ ಕಡೆಯಿಂದ ಊಟದ ವ್ಯವಸ್ಥೆ ಆಗ್ತಾ ಇದೆ ಜೈಲಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಆಗ್ತಾ ಇತ್ತು, ದುಡ್ಡಿದ್ರೆ ದುನಿಯಾ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗತ್ತೆ ಅಂತ. ಯಾಕಂದ್ರೆ ಈ ಹಿಂದೆ ಜಯಲಲಿತಾ ಅವರ ವಿಚಾರ ಬಂದಾಗ, ಶಶಿಕಲಾ ಅವರ ವಿಚಾರ ಬಂದಾಗ ಈ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಅಂತ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ನಟ ದರ್ಶನ್ಗೆ ಅನ್ನೋದು ಪ್ರಶ್ನೆ. ಶ್ರುತಿ, ಪರಪ್ಪನಗರ ಜೈಲು ಸೇರಿ ದರ್ಶನ್ಗೆ ನಾಳೆ 1 ತಿಂಗಳಾಗುತ್ತೆ. ಆದರೆ ಈಗಾಗಲೇ ಮನೆ ಊಟ ಬೇಕು ಅಂತೇಳಿ ಕೋರ್ಟ್ನಲ್ಲಿ ಒಂದು ಕಡೆ ದರ್ಶನ್ ಅವರು ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ತಮ್ಮ ವಕೀಲರ ಮೂಲಕ. ಆದರೆ ಇತ್ತ ಜೈಲಿನಲ್ಲಿ ಮಾಡ್ತಾ ಇರೋ ಊಟ ಸಾಮಾನ್ಯ ಕೈದಿಗಳಿಗೆ ಕೊಡುವಂಥದ್ದ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಕೆಲವು ದಿನಗಳಿಂದ ಏನು ದರ್ಶನ್ ಪ್ರಾರಂಭದಲ್ಲಿ ಬಂದಾಗ